ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಅದೇನು ಸ್ಟೋರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಅನುಪಮ ಸೀರಿಯಲಲ್ಲಿ ಅನುಪಮ ದ್ವಾರಕಕ್ಕೆ ಹೊರಟುಬಿಟ್ಟಿದ್ದಾಳೆ ಮಗಳು ಬಗ್ಗೆ ಕೇಳೋದಕ್ಕೆ ದೇವ್ರ ಹತ್ರ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಬದುಕಿದ್ದಾಳೆ ಅನ್ನೋದು ಭಾವನೆ ಅವಳಲ್ಲಿದೆ. ಹಂಗಾಗಿ ದ್ವಾರಕೆಗೆ ಹೋಗಿ ಬರ್ತೀನಿ, ನನ್ನ ಮಗಳು ಸಿಕ್ಕೇ ಸಿಗ್ತಾಳೆ ಅಂತ ಅವಳು ಹೊರಟಿದ್ದಾಳೆ. ಆದರೆ ಅವ್ರ ಅತ್ತೆ ಅಲ್ಲೂ ಕೂಡ ವ್ಯಂಗ್ಯವಾಗಿ ಮಾತಾಡ್ತಾಳೆ. ಅದು ಅವಳಿಗೆ ಇರಿಟೇಷನ್ ಆಗಿಬಿಡುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ಮೊಮ್ಮಕ್ಕಳೆಲ್ಲ ಬರ್ತಾರೆ. ಅಜ್ಜಿ ಅಜ್ಜಿ ಅಂದ್ಕೊಂಡು, ನಾಳೆ ದ್ವಾರಕೆಗೆ ಹೋಗ್ಬಿಡ್ತೀರಾ ಅಜ್ಜಿ, ಮತ್ತು ಇನ್ಯಾವಾಗ ಬರ್ತೀರಾ ಹಾಗೆಲ್ಲ ಕೇಳೋಕ್ಕೆ ಅಂತ ಬರ್ತಾರೆ. ಅಷ್ಟೊತ್ತಿಗೆ ಕರೆಂಟ್ ಹೋಗಿಬಿಡುತ್ತೆ. ಕರೆಂಟ್ ಹೋದಾಗ ಈವಾಗಲೇ ಇದು ಹೋಗ್ಬೇಕಿತ್ತ ಕರೆಂಟು, ಇಷ್ಟು ಕೈ ಕೊಡ್ತಲ್ಲ ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ಮೊಬೈಲಲ್ಲಿ ಟಾರ್ಚ್ ಬಿಡ್ತಾರೆ. ಕರೆಂಟ್ ಹೋದರೆ ಏನಂತೆ ಅಜ್ಜಿ, ಟಾರ್ಚ್ ಬಿಡ್ತಾ ಇದ್ದೀವಿ ಅಂತ. ಈ ಕಡೆ ಅಮ್ಮನ ನೆನ್ಕೊಂಡು ಇವಳು ಆದ್ಯ ಬೇಜಾರು ಮಾಡ್ಕೋತಾ ಇದ್ದಾಳೆ. ಅಲ್ಲೂ ಕೂಡ ಕರೆಂಟ್ ಹೋಗಿದೆ, ಆದರೆ ಬೇಜಾರು ಮಾಡ್ಕೋತಿದ್ದಾಳೆ. ಕರೆಂಟ್ ಹೋಯ್ತು, ಅಮ್ಮ ಇಲ್ಲ, ಹೇಗೆ ಈ ಮಕ್ಕಳನ್ನೆಲ್ಲ ಸಾಕೋದು, ಬಾಡಿಗೆಗಾರು ಬಂದಿದ್ದರೆ ಸ್ವಲ್ಪ ಆ ಕಡೆ ಬಾಡಿಗೆ ಕೊಟ್ಟು ಬಾಡಿಗೆಗೆ ಬಂದಿದ್ದರೆ ಸ್ವಲ್ಪ ಮಕ್ಕಳಿಗೆ ಊಟನಾರ ಆಗ್ತಿತ್ತು ಅಂತ ಹೀಗೆ ಯೋಚನೆ ಮಾಡ್ತಾ ಇರ್ತಾಳೆ. ಪ್ರತಿ ದಿವಸ ಮಕ್ಕಳಿಗೆಲ್ಲ 3 ಟೈಮ್ ಊಟ ಬೇಕು, ಇವಳು ದುಡಿಬೇಕು, ಕೆಲಸ ಸಿಕ್ಕಿದ್ರೆ ಆಯಿತು, ಸಿಕ್ಕಲಿಲ್ಲ ಅಂದರೆ ಪಾಪ ಉಪವಾಸನೇ ಮಲ್ಕೋಬೇಕು. ಇದನ್ನೆಲ್ಲ ನೆನ್ಕೊಂಡು ಪಾಪ ಅಳ್ತಾ ಇರ್ತಾಳೆ ಅವಳು. ಆವಾಗ ನಾಳೆ ಬೆಳಿಗ್ಗೆ ಎದ್ದುಬಿಟ್ಟು ಅವಳು ಮತ್ತು ಇನ್ನೇನು ಕೆಲಸ ಹುಡ್ಕೊಂಡು ಹೋಗಲೇಬೇಕಲ್ಲ, ಹೋಗ್ತಾ ಇರ್ತಾಳೆ. ಹೋಗ್ತಾ ಇರುವಾಗ ಕರೆಂಟ್ ಹೋಗ್ಬಿಟ್ಟಾಗ ಮತ್ತೆ ತಾತ ಬರ್ತದೆ, ಅವ್ರ ಮನೇಲಿರೋವಂಥ ತಾತ ಬಂದು, ಏನು ಯೋಚನೆ ಮಾಡಬೇಡ ಮಗಳೇ, ಸರಿ ಹೋಗುತ್ತೆ ನಾಳೆ, ಸುಮ್ಮನೆ ಇರು, ಯೋಚನೆ ಮಾಡಬೇಡ ಅಂತ. ಹೇಗೆ ಸರಿ ಹೋಗುತ್ತೆ ತಾತ, ಇಷ್ಟು ಮಕ್ಕಳಿಗೆ ಊಟ ಹಾಕಬೇಕಲ್ಲ, ಹೇಗೆ ಹಾಕೋದು, 1 ಟೈಮ್ ಊಟ ಹಾಕೋದೇ ಕಷ್ಟ, 3 ಟೈಮ್ ಊಟ ಕೊಡಬೇಕಲ್ಲ, ನಾಳೆ ವರಮಾನ ಏನಿದೆ, ನಾಳೆ ಏನು ದುಡಿಮೆ ಇದೆ ಅಂತ ಹಿಂಗೆ ಯೋಚನೆ ಮಾಡ್ತಿರ್ತಾಳೆ. ಯೋಚನೆ ಮಾಡಬೇಡ, ಸುಮ್ಮನಿರು ಮಗಳೇ ಅಂತ ತಾತ ಹೇಳ್ತಾ ಇರುತ್ತೆ. ಆಮೇಲೆ ಈ ಕಡೆ ಅನುಪಮ ರೆಡಿಯಾಗಿದ್ದಾಳೆ ಹೋಗೋದಕ್ಕೆ. ಮಕ್ಕಳೆಲ್ಲ ಮಾತಾಡಿಕೊಂಡು ಮೊಮ್ಮಕ್ಕಳೆಲ್ಲ ಕಳಿಸೋದಕ್ಕೆ ರೆಡಿಯಾಗಿವೆ. ಅನುಪಮ ಹೇಳ್ತಾಳೆ, ಇವತ್ತು ಕೇಕ್ ಮಾಡಿಟ್ಟಿದ್ದೀನಿ, ನಾನು ಹೋದ್ಮೇಲೆ ತಿನ್ಕೊಳ್ಳಿ ಅಂತ ಹೇಳ್ತಾಳೆ. ಇವತ್ತೇನೋ ಹಬ್ಬ ಇದೆ, ಕೇಕ್ ಮಾಡಿದ್ದೀನಿ, ತಿನ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಇವನು ಸಮರ್ಥ ಮಗ ಬಂದು ಹೇಳ್ತಾನೆ, ಪರಿ ಎಲ್ಲ ನಂದೇ ಅಂತ ನೀನೇ ತಿನ್ಬಿಡ್ಬೇಡ, ನಮಗೂ ಉಳಿಸು ಅಂತೇಳಿ. ಹೋಗೋ, ನಾನೇನು ಒಬ್ಬಳೇ ತಿನ್ನಲ್ಲ ಅಂತ ತಮಾಷೆ ಮಾಡ್ತಾಳೆ. ಆಮೇಲೆ ಇಲ್ಲಿ ಅಜ್ಜಿ ಹತ್ರ ಬಂದು, ಅಜ್ಜಿ ನಾನು ಅತ್ತೆ ಜೊತೆ ದ್ವಾರಕಾಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಇನ್ನೇನು ಅದೊಂದು ಕಡಿಮೆ ಇದೆ ನಿನಗೆ, ಎಲ್ಲ ಆಗೋಯ್ತು ಅಂತೇಳಿ ಅಜ್ಜಿ ಹಂಗಂತಾಳೆ. ಆಮೇಲೆ ಅನುಪಮಗೆ ಹೇಳ್ತಾಳೆ, ಅಜ್ಜಿ ನೀನು ಹುಡುಕೋದು ಸುಮ್ಮನೆ, ಅವಳು ಸತ್ತೋಗಿದ್ದಾಳೆ, ಸಿಗಲ್ಲ, ನೀನು ಏನು ಹುಡುಕ್ತೀಯ ಅಂತ ಹೇಳ್ತಾಳೆ. ಆವಾಗ ಅನುಪಮಗೆ ಸಿಟ್ಟು ಬಂದ್ಬಿಡುತ್ತೆ. ಅತ್ತೆ ಹಂಗೆಲ್ಲ ಮಾತಾಡಬೇಡಿ, ಈಗ ನಿಮಗೂ ನಿಮ್ಮ ಮಗ ಇನ್ನು ಬರಲ್ಲ, ಏನಕ್ಕೆ ನೀವು ಇದು ಮಾಡ್ತೀರಾ, ಒಂದು ಹೂವಿನಾರ ಹಾಕಲ್ಲ ಏನಿಲ್ಲ ಅಂತ ನಿಮಗೆ ಹೇಳಿದ್ರೆ ನಿಮಗೆ ಹೆಂಗಾಗುತ್ತೆ ಹೇಳಿ, ಬದುಕಿಲ್ಲ ಸತ್ತೋಗಿದ್ದಾರೆ ನಿಮಗೆ ಹೆಂಗಾಗುತ್ತೆ ಹೇಳಿ, ನೀವು ಬದುಕಿದ್ದಾರೆ ಅಂತ ತಾನೇ ಬಂದೇ ಬರ್ತಾರೆ ಅಂತ ಕಾಯ್ತಾ ಇದ್ದೀರಲ್ಲ, ಹಾಗೆ ತಾನೇ ನಾನು ನನ್ನ ಮಗಳು ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ ಅಂತ. ಆಮೇಲೆ ಅವ್ರ ಮಾವ ಆರತಿ ಮಾಡಿ ಪ್ರಸಾದ ಕೊಟ್ಟು ಕಳಿಸ್ತಾನೆ. ಆವಾಗ ಮೊಮ್ಮಗನು ಬಂದು, ನಾನು ಏನೋ ಕೇಳ್ಕೊಂಡಿದ್ದೀನಿ, ನನಗೂ ಪ್ರಸಾದ ಆಗಬೇಕು, ದ್ವಾರಕೆಗೆ ಹೋಗ್ತಾಯಿದ್ದೀನಿ, ನನಗೂ ಪ್ರಸಾದ ಕೊಡು ತಾತ, ನಾನು ತಿಂದುಬಿಡ್ತೀನಿ ಅಂತೇಳಿ ಅವನು ಇಸ್ಕೊಂಡು ತಿಂತಾನೆ. ಎಲ್ಲ ರೆಡಿ ಆಗುತ್ತೆ. ಸೂಟ್ಕೇಸು ಎಲ್ಲ ತೊಗೊಂಡು ರೆಡಿ ಆಗ್ತಾರೆ. ಆಮೇಲೆ ಮಾವನ ಹತ್ರ ಆಶೀರ್ವಾದ ತಗೋತಾಳೆ. ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಕೈ ಮುಗಿತಾಳೆ ಮನೆಗೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಕೈ ಮುಗಿದು ಅಲ್ಲಿಂದ ಹೊರಡ್ತಾಳೆ. ದ್ವಾರಕಾಗೆ ಹೋಗೋದು ಅಂತೇಳ್ಬಿಟ್ಟು ಹೊರಡ್ತಾಳೆ. ದ್ವಾರಕಾಗೆ ಟಿಕೆಟ್ ಎಲ್ಲ ಇದು ಚೆಕ್ ಮಾಡಿದೀಯಾ, ಕರೆಕ್ಟ್ ಇದೆಯಾ ಅಂತೆಲ್ಲ ಕೇಳ್ಕೊತಾಳೆ. ಆಮೇಲೆ ಇವನಿಗೆ ದೊಡ್ಡ ಮಗನಿಗೆ ಹೇಳ್ತಾಳೆ, ಅವ್ರು ಮಾಡ್ತಾಯಿರೋ ಇವಾಗ ಕಂಪ್ನಿ ಅದು ನೀಟಾಗಿ ನಡೆಸು, ಸಂಬಳ ನೀಟಾಗಿ ಕೊಡು, ಎಲ್ಲ ನೀಟಾಗಿ ನೋಡ್ಕೋಬೇಕು ಅಂತೆಲ್ಲ ಹೇಳ್ತಾಳೆ. ಆಯಿತು ಮಮ್ಮಿ, ಅದೆಷ್ಟು ಸರಿ ಹೇಳ್ತೀರಾ, ನಾನು ನೋಡ್ಕೋತೀನಿ ಅಂತ ಅವನು ಹೇಳ್ತಾನೆ. ಈ ಕಡೆ ಬಂದು ನಾಳೆ ಕೆಲಸ ಹುಡುಕ್ಬೇಕಲ್ಲ, ಏನು ಮಾಡ್ತಾಳೆ ಅಂತೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆದ್ಯ ಕೆಲಸ ಹುಡ್ಕೋಕ್ಕೆ ಬಟ್ಟೆ ಹಾಕ್ಕೊಂಡು ಸಮುದ್ರದ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಚಪ್ಪಲಿ ಕಿತ್ತೋಗ್ಬಿಡುತ್ತೆ. ಚಪ್ಪಲಿ ಕಿತ್ತೋದಾಗ ಇದು ಈಗಲೇ ಹೋಗ್ಬೇಕಾ, ನನ್ನ ಹತ್ರ ದುಡ್ಡೇ ಇಲ್ಲ, ಎಲ್ಲಿಂದ ತೊಗೊಳ್ಳಿ, ನಾನು ಚಪ್ಪಲಿ ತೊಗೊಳೋಕ್ಕೂ ದುಡ್ಡಿಲ್ಲ, ಇದು ನೋಡಿದ್ರೆ ಈಗ ಕಿತ್ತೋಯ್ತು ಅಂತ. ಅದು ಯಾವುದೋ ತಾತ ಬಂದು ಅದನ್ನು ದೂಕೊಂಡು ಹೋಗುತ್ತೆ.
ದೊಡ್ಡಪ್ಪ ಅದನ್ನೂ ಬಿಡ್ತಿಲ್ವಲ್ಲ ದೊಡ್ಡಪ್ಪ, ನೀನು ಅದನ್ನೂ ತಳ್ಕೊಂಡು ಹೋಗ್ತಾ ಇದೀಯಲ್ಲ ಅಂತ ಹೇಳ್ತಾಳೆ. ಅವ್ನು ನೋಡೋದಿಲ್ಲ, ಅವ್ನ ಪಾಡಿಗೆ ಅವ್ನು ಹೊರ್ಟೋಗ್ತಾನೆ. ಆಮೇಲೆ ಆ ಚಪ್ಪಲಿ ತೊಗೊಳಕ್ಕೆ ಅಂತ ಬಗ್ತಾಳೆ. ಅಷ್ಟೊತ್ತಿಗೆ ನೀರಿಂದ ಸೇವ್ ಮಾಡಿರ್ತಾಳಲ್ಲ, ಅವನು ಅಲ್ಲಿಗೆ ಬರ್ತಾನೆ. ಬಂದುಬಿಟ್ಟು ಆ ಚಪ್ಪಲಿ ಅವನು ತಗೊಳ್ತಾನೆ. ಓ, ನೀನು ಇಲ್ಲಿಗೆ ಬಂದ್ಯಾ, ಹೆಂಗೆ ಬಂದೆ ಇಲ್ಲಿಗೆ ಅಂತ ಕೇಳ್ತಾಳೆ. ನೀನು ಹೆಂಗೆ ಬಂದಿದ್ದೀಯೋ ಹಾಗೆ ನಾನು ಬಂದಿದ್ದೀನಿ ಅಂತೇಳ್ಬಿಟ್ಟು ಆ ಚಪ್ಪಲಿ ತೊಗೊಂಡು ಅವನು ಅದನ್ನೆಲ್ಲ ಏನೋ ಒಂದು ಅವ್ರ ಟ್ರಿಕ್ಸ್ ಇರುತ್ತೆ, ಸ್ಪೋರ್ಟ್ಸ್ ಪೆನ್ಗಳೆಲ್ಲ ಟ್ರಿಕ್ಸ್ ಇರುತ್ತೆ, ಹಾಕ್ಬಿಟ್ಟು ಗಮ್ ಹಾಕಿ ಕೊಡ್ತಾನೆ. ಆಮೇಲೆ ಸರಿ ಇದೆ ಹಾಕೋ ಇವಾಗ ಅಂತಾನೆ. ಅದು ಹಿಂಗೆ ಮಾಡೋಕ್ಕಾಗುತ್ತೆ ನಿನಗೆ ಅಂತ ಕೇಳ್ತಾಳೆ. ನಾವು ಸ್ಪೋರ್ಟ್ಸ್ ಮೆನ್ಗಳಲ್ವ, ನಮಗೆ ಅವೆಲ್ಲ ಆಗಾಗ ಈ ಥರ ಆಗ್ತಾ ಇರುತ್ತೆ, ಆವಾಗವಾಗ ನಾವು ಈ ಥರ ಅಂಟಿಸ್ತಾ ಇರ್ತೀವಿ, ಇನ್ನು ಕಿತ್ತೋಗಲ್ಲ ತಗೋ ಅಂತ ಹೇಳ್ಕೊಡ್ತಾನೆ. ಆಮೇಲೆ ಅದನ್ನು ತಗೊಂಡು ಕಾಲಿಗೆ ಅವನೇ ಹಾಕ್ತಾನೆ. ಆವಾಗ ಅವರಪ್ಪ ಅವ್ರ ಅಮ್ಮನ ಕಾಲಿಗೆ ಹಾಕೋದನ್ನು ನೆನೆಸ್ಕೋತಾಳೆ. ನಮ್ಮಪ್ಪ ನಮ್ಮ ಅಮ್ಮನ ಕಾಲಿಗೂ ಹಿಂಗೆ ಹಾಕ್ತಾಯಿದ್ರು ಅಲ್ವಾ ಅಂತ ಹೇಳ್ಬಿಟ್ಟು. ಆಮೇಲೆ ಅವನ ಮುಖನೇ ನೋಡ್ತಾಳೆ. ಏನು ಹೇಳೋಕ್ಕಾಗುತ್ತೆ, ಇನ್ನೇನು ಲವ್ವೇ ಶುರುವಾಗಿಲ್ಲ, ಏನು ಹೇಳೋಕ್ಕಾಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅಷ್ಟು ಆಗಿರುತ್ತೆ. ಆವಾಗ ಇವರು ಈ ಕಡೆಯಿಂದ ಫ್ಲೈಟಿಗೆ ಹತ್ತಿದ್ದಾರೆ ದ್ವಾರಕೆಗೆ. ಅವಳು ಅಲ್ಲಿ ಬಂದಿದ್ದರೆ ಬಾಡಿಗೆಯವರು ತುಂಬ ಅನುಕೂಲ ಆಗೋದು. ಮತ್ತು ಫೋನ್ ಕಾಂಟ್ಯಾಕ್ಟ್ ಸಿಗುತ್ತಿರುತ್ತೆ, ಫೋನ್ ಕಾಂಟ್ಯಾಕ್ಟಲ್ಲಿ ಮಾಡೋಕ್ಕೆ ಅಂತ ಪ್ರಯತ್ನ ಪಡ್ತಾಳೆ. ಅದು ನೆಟ್ವರ್ಕ್ ಸಿಗಲ್ಲ, ಆ ಕಡೆಗೂ ಸಿಗಲ್ಲ, ಈ ಕಡೆಗೂ ಸಿಗಲ್ಲ. ಹಲೋ ಹಲೋ ಅಂದಿದ್ದಷ್ಟೇ ಅವಳಿಗೂ ಮಗಳ ಧ್ವನಿ ಅಂತ ಅವಳಿಗೆ ಅರ್ಥ ಆಗುತ್ತೆ, ಇವಳಿಗೂ ಅಮ್ಮ ಇರ್ಬೋದು ಅಂತ ಇವಳಿಗೆ ಅರ್ಥ ಆಗುತ್ತೆ. ಆದರೆ ಅಮ್ಮ ನನಗೆ ಬೇಡ ಅಂತ ಅವಳಿಗೆಷ್ಟು ಸಿಟ್ಟಿದೆ, ಅಮ್ಮ ನನಗೆ ಬೇಡ ಅಂತ ಹೇಳಿರ್ತಾಳೆ. ಈ ಫೋಟೋ ಮತ್ತು ದುಡ್ಡನ್ನ ಅಮ್ಮ ಅದು ಅವನ ಹತ್ರ ಕೊಡ್ತಾಳೆ, ಇದು ನಿಮ್ಮದು ತೊಗೊಳ್ಳಿ, ಅವತ್ತು ಮಿಸ್ ಆಗಿತ್ತು ನೀರಿಗೆ ಬಿದ್ದಾಗ ಅಂತ ಹೇಳ್ಬಿಟ್ಟು. ನನಗೆ ನೀರು ಅಂದರೆ ಭಯ ಅಂತ ಹೇಳ್ತಾನವನು. ಆಮೇಲೆ ಏನಕ್ಕೆ ಭಯ ಪಡ್ತೀರಾ, 3 ಅಡಿ ನೀರಿಗೆ ಬಿದ್ದುಬಿಟ್ಟು ಅಲ್ಲಿಂದ ಬದುಕೋಕ್ಕಾಗಲ್ಲ, ನನ್ನ ಸೇವ್ ಮಾಡಿ ಅಂತ ಕೂಗ್ತಿರಲ್ಲ, ನಿಮಗೇನು ಅನಿಸಲ್ವಾ ಅಂತ ಕೇಳ್ತಾಳೆ. 3 ಅಡಿ ಅಲ್ಲ 1 ಅಡಿ ನೀರಿದ್ರೂ ನಮ್ಮಂಥವ್ರಿಗೆ ಈ ಥರ ಪ್ರಾಬ್ಲಮ್ ಇರೋರು ನಾವು ಅಲ್ಲೇ ಉಸಿರು ಕಟ್ಟಿಬಿಡ್ತೀವಿ. ನನಗೆ ನೀರು ಅಂದರೆ ನೀರು ಕುಡಿತೀನಿ, ಸ್ನಾನ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದರೆ ನೀರಲ್ಲಿ ಈಜು ಹೊಡೆಯೋದು ಅಂದರೆ ಆಗಲ್ಲ ಅಂತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಬೇರೆ ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.